ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ಬ್ ಆಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಸ್, ಇವತ್ತಿನ ವಿಡಿಯೋ ಬಂದು ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿದ್ದೀರಾ. ಇವತ್ತು ನಾನು ನಮ್ಮ ಪಾಪುದು ಫೇಸ್ ರಿವೀಲ್ ಮಾಡ್ತಿದ್ದೀನಿ, ಜೊತೆಗೆ ನೇಮ್ ಕೂಡ ರಿವೀಲ್ ಮಾಡ್ತಿದ್ದೀನಿ. ಯಾಕೆ ನೇಮ್ ಕೂಡ ರಿವೀಲ್ ಮಾಡ್ತಿದ್ದೀನಿ ಅಂದರೆ, ಇವಾಗ ನಮ್ಮ ಕಡೆ ಹೆಂಗೆ ಅಂದರೆ, ಫಸ್ಟ್ನೇ ಬೇಬಿಗಾದರೆ ಕರೆಕ್ಟಾಗಿ ನಾಮಕರಣ ಮಾಡುವಂಥದ್ದು, ಕಿವಿ ಚುಚ್ಸೋದು ಮತ್ತು 1 ಇಯರ್ ಬರ್ಡೇಲಿ ಜಾಸ್ತಿ ಎಲ್ಲರನ್ನೂ ಕರೆಸ್ಬಿಟ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಲ್ಲ, ಆ ರೀತಿ ಮಾಡ್ತೀವಿ. ಬಟ್ ಸೆಕೆಂಡ್ ಬೇಬಿಗೆ ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಲ್ಲ ನಮ್ಮ ಕಡೆ. ಮಾಮೂಲಿ ಯಾವಾಗ ಬೇಕು ಯಾವುದ್ಯಾವುದನ್ನು ಆ ರೀತಿ ಮಾಡ್ಕೋಬೋದು. ಸೊ ಹಾಗಾಗಿ ಇವಳಿಗೆ ಏನು ನಾಮಕರಣ ಎಲ್ಲ ಆ ಥರ ಎಲ್ಲ ಮಾಡ್ತಿಲ್ಲ. ನಮ್ಮ ಸಿರಿಗೆ ಅಂದರೆ ಯಾವ ರೀತಿ ಮಾಡಿದ್ವಿ ಅಂದರೆ, ನಾವು 7 ತಿಂಗಳು ಆದಮೇಲೆ ನಾವು ಚುಂಚನಗಿರಿಗೆ ಹೋಗ್ಬಿಟ್ಟು ಅವಳಿಗೆ ಅವತ್ತೇ ಕಿವಿನೂ ಚುಚ್ಚಿಸ್ಕೊಂಡು ಅಲ್ಲೇ ನಾಮಕರಣ ಕೂಡ ಮಾಡ್ಕೊಂಡು ಬಂದಿದ್ವಿ. ಇನ್ನು ಅದಾದಮೇಲೆ 1 ಇಯರ್ ಆದಮೇಲೆ ಬರ್ಡೇನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿ ಅವತ್ತು ನಾನು ನನ್ನ ಹಸ್ಬೆಂಡ್ ಮನೆಗೆ ಹೋಗಿದ್ದೆ. ಈ ರೀತಿ ಮಾಡ್ಕೊಂಡಿದ್ವಿ. ಸೊ ಇವಳಿಗೆ ಏನು ಆ ರೀತಿ ಎಲ್ಲ ಮಾಡ್ತಿಲ್ಲ. ಸೊ ಹಾಗಾಗಿ ಇವತ್ತು ನೇಮ್ ಕೂಡ ರಿವೀಲ್ ಮಾಡಿಬಿಡ್ತೀನಿ. ಮತ್ತು ಇನ್ನೊಂದು ಆಸೆ ನನಗೇನಿದೆ ಅಂದರೆ, ಅಟ್ಲೀಸ್ಟು ಗ್ರ್ಯಾಂಡಾಗಿ ನಾಮಕರಣ ಎಲ್ಲ ಮಾಡಲ್ಲ ಅಲ್ವ ನಾವು, ಅಟ್ಲೀಸ್ಟ್ ಇವಳನ್ನ ಚುಂಚನಗಿರಿ ಅಂದರೆ ನಮ್ಮ ಮನೆ ದೇವರು ಚುಂಚನಗಿರಿ, ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಯಾವಾಗಾದರೂ ಸರಿ ಇನ್ನು ಮುಂದೆ 1 ವರ್ಷದ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಅಟ್ಲೀಸ್ಟ್ ನಾಮಕರಣನಾದರೂ ಮಾಡ್ಕೊಂಡು ಬರೋಣ ಅನ್ನೋ ಪ್ಲ್ಯಾನ್ ಇದೆ. ಬಟ್ ಗೊತ್ತಿಲ್ಲ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೋ ಇಲ್ವೋ ಅಂತ. ಸೊ ಇರಲಿ, ಪರವಾಗಿಲ್ಲ ಅಂದ್ಬಿಟ್ಟು ಇವಾಗಲೇ ಅದಕ್ಕೆ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಫುಲ್ ಸುಸ್ತಾಯ್ತೈತೆ, ನನಗೆ ಬೇರೆ ಮಾತಾಡೋಕ್ಕೆ ಆಗ್ತಿಲ್ಲ. ಹಾಗೆ ಇವತ್ತು ಪ್ರಸನ್ನ ಅವರು ಕೂಡ ಬಂದಿದ್ದಾರೆ. ಹೇಳ್ಬೇಕಂದ್ರೆ ಅವರು ಮಿಡ್ಲಲ್ಲಿ 1-2-3 ಸರಿ ಬಂದು ಹೋದರು. ಬಟ್ ಆ ಟೈಮಲ್ಲಿ ನನಗೆ ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಹಾಗಾಗಿ ಇದು ಸ್ವಲ್ಪ ಮುಂದೆ ಬಂದ್ಬಿಡ್ತು. ಸೊ ಹಂಗಾಗಿ ಇವತ್ತು ಬಂದಿದ್ದಾರಲ್ಲ, ಇವತ್ತು ಏನಾದರೂ ಪರವಾಗಿಲ್ಲ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಏನು ಗೊತ್ತಾ, ಈ ನಾವೇನಾದರೂ ಸ್ವಲ್ಪ ಸೋಷಿಯಲ್ ಮೀಡಿಯಾ ಇದನ್ನೆಲ್ಲ ಯೂಸ್ ಮಾಡ್ತಿದ್ದೀವಿ ಅಂದರೆ ಜಾಸ್ತಿ ಟೈಮು ಈ ಫೇಸ್ ಎಲ್ಲನೂ ಹಂಗೆ ತೋರಿಸದೇ ಇದ್ದರೆ ಅದು ಒಂಥರ ಚೆನ್ನಾಗಿ ಅನಿಸಲ್ಲ, ಮಜಾ ಬರಲ್ಲ. ಸೊ ಹಾಗಾಗಿ ಫೇಸ್ ಎಲ್ಲ ತೋರಿಸ್ಬಿಟ್ರೆ ಆದಷ್ಟು ಬೇಗ ಚೆನ್ನಾಗಿರುತ್ತೆ. ನಾವು ಈ ಯೂಟ್ಯೂಬ್ ಏನು ಯೂಸ್ ಮಾಡ್ತಿಲ್ಲ ಅಂದರೆ, ಬೇಕಿದ್ರೆ ಈಗ ನಾವು ಯಾವ ಫೋಟೋಸ್ ಹಾಕಿದ್ರೂ ಸ್ಮೈಲಿ ಹಾಕಿ ಬೇಕಾದರೆ ಒಂದಷ್ಟು ದಿನ ಮೇಂಟೆನೆನ್ಸ್ ಮಾಡ್ಬೋದು. ಬಟ್ ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿದ್ದೀವಿ ಅಂದಮೇಲೆ ಆ ರೀತಿ ಮಾಡಿದ್ರೆ ಚೆನ್ನಾಗಿ ಅನಿಸಲ್ಲ. ಹಾಗೆ ಫ್ರೆಂಡ್ಸ್, ಜಾನ್ವರಿ 1st ವೀಕಲ್ಲಿ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ನಾನು ಗಿವ್ ಅವೇ ಅನೌನ್ಸ್ ಮಾಡ್ತೀನಿ. ಸೊ ನೀವೇನಾದರೂ ನನ್ನ ವೀಡಿಯೋನ ಇದೇ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಗಿವ್ ಅವೇ ರೂಲ್ಸ್ ಬಂದು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಬೇಕು, ಮತ್ತು ನನ್ನ ವೀಡಿಯೋಸ್ ಫುಲ್ ನೋಡಿರಬೇಕು, ಮತ್ತು ಲೈಕು 1 ಕಮೆಂಟ್ ಮಾಡಿರಬೇಕು. ಇಷ್ಟು ಮಾಡಿ ಗೈಸ್, ಇಬ್ಬರು ಲಕ್ಕಿ ಒನ್ಸ್ಗೆ 500 ಸಿಗುತ್ತೆ. ಆ ಲಕ್ಕಿ ಒನ್ ನೀವು ಕೂಡ ಆಗಿರ್ತೀರ, ಹೇಳೋಕ್ಕಾಗಲ್ಲ. ಹಾಗೆ ನನಗೆ ಗೊತ್ತು, ಈ ವಿಡಿಯೋನ ಒಂದು ಮಿನಿಮಮ್ 300 - 400 ಮೆಂಬರ್ಸ್ ನೋಡ್ತೀರಾ. ಸೊ ಏನಂದರೆ, ಕಮೆಂಟ್ ಮಾಡಿ ಗೈಸ್, ನಮ್ಮ ಪಾಪು ಹೇಗಿದ್ದಾಳೆ ಅಂತ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ಹೆಂಗೆ ಬರುತ್ತೆ ಮತ್ತು ಹೇಗಿದೆ, ನಿಮ್ಗೇನು ಅನಿಸ್ತು ಎಲ್ಲದೂ ಕಮೆಂಟ್ ಮಾಡಿ. ಯಾಕೆ ಅಂದರೆ ಕಮೆಂಟ್ ಮಾಡಿದ್ರೆ ಏನೋ ಒಂಥರ ಚೆಂದ ವೀಡಿಯೋ ಮಾಡೋದಕ್ಕೆ ನಮಗೂ ಒಂಥರ ಖುಷಿ ಅನಿಸುತ್ತೆ, ಜಾಸ್ತಿ ಜನ ಕಮೆಂಟ್ ಮಾಡಿದ್ರೆ. ಸೊ ಹಾಗಾಗಿ ಹೇಳ್ತಿದ್ದೀನಿ, ಒಂದು 300 ಮೆಂಬರ್ಸು ಈ ವಿಡಿಯೋನ ನೋಡ್ತಿದ್ದೀರಿ ಅಂದರೆ ಒಂದು 30 ಜನನಾದರೂ ಕಮೆಂಟ್ ಹಾಕಿ, ಆಯಿತಾ? ಕಮೆಂಟ್ ಮಾಡಿದ್ರೆ ಏನೋ ಒಂಥರ ಖುಷಿ ನಮಗೆ, ಅದಕ್ಕೆ ಅಷ್ಟೇ. ಓಕೆ, ಇವಾಗ ಇಲ್ಲೇ ಸಿರಿ ಸುಸ್ತಾಯಿತು ನನಗೆ ಮಾತಾಡಿ. ಸಿರಿ ಕೂಡ ಇಲ್ಲೇ ಕೂತಿದ್ದಾಳೆ, ಪ್ರಸನ್ನ ಅವರು ಇಲ್ಲೇ ಕೂತಿದ್ದಾರೆ. ಬೆಳಗ್ಗೆ ತಿಂಡಿ ಎಲ್ಲ ತಿನ್ಕೊಂಡು ಇವಾಗ ರೆಡಿಯಾಗಿ ಇಲ್ಲಿ ಕೂತಿದ್ದೀವಿ. ಸೊ ಬನ್ನಿ ನೋಡೋಣ ಈ ವಿಡಿಯೋ ಯಾವ ರೀತಿ ಬರುತ್ತೆ ಅಂತ. ಮತ್ತು ಏನು ಗೊತ್ತಾ, ಇನ್ಮೇಲೆ ಜಾಸ್ತಿ ನಮ್ಮ ವ್ಲಾಗ್ಸಲ್ಲಿ ನಮ್ಮ ಪಾಪುನೇ ಜಾಸ್ತಿ ಬರ್ತಿರ್ತಾಳೆ. ಯಾಕೆ ಅಂದರೆ ನಾನು ಯೂಟ್ಯೂಬ್ ಮಾಡ್ತಿರೋದೇ ಇವಳಿಗೋಸ್ಕರ ಮತ್ತು ಸಿರಿಗೋಸ್ಕರ, ಇವರಿಬ್ರಿಗೋಸ್ಕರನೇ ನಾನು ಮೇಯ್ನಾಗಿ ಯೂಟ್ಯೂಬ್ ಮಾಡ್ತಿರೋದು. ಸೊ ಹಾಗಾಗಿ ಇನ್ನು ಮುಂದೆ ನಂದು ಏನೇ ವ್ಲಾಗ್ಸ್ ಬಂದರೂ ಪಾಪುನೇ ಜಾಸ್ತಿ ಇರ್ತಾಳೆ. ಆಲ್ಮೋಸ್ಟ್ ನಾನು ವ್ಲಾಗ್ಸ್ ಮಾಡೋದು ಕಡಿಮೆನೇ, ಬಟ್ ಅದೇ ವೀಕ್ಲಿ 1 ಅಥವಾ 2 ಅಷ್ಟೇ ಮಾಡ್ಕೊಳಕ್ಕಾಗ್ತಿರೋದು ಇವಾಗ. ಬಟ್ ಮುಂದೆ ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಕಸ್ಮಾತ್ ಕಡಿಮೆ ವ್ಲಾಗ್ಸ್ ನಾನು ಮಾಡಿಕೊಂಡ್ರು ಆ ವ್ಲಾಗ್ಸಲ್ಲಿ ಜಾಸ್ತಿ ಪಾಪುನೇ ಬರ್ತಾಳೆ ಮತ್ತು ಸೀರೆನೇ ಜಾಸ್ತಿ ಬರ್ತಿರ್ತಾಳೆ. ಇವಾಗಲೇ ಹೇಳ್ಬಿಡ್ತಾಯಿದ್ದೀನಿ ಫ್ರೆಂಡ್ಸ್. ನನಗೆ ಈ ವಿಡಿಯೋ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕೆ ಅಂದರೆ ನಾನು ಯೂಟ್ಯೂಬ್ಗೆ ಅಂತ ಇಷ್ಟೊಂದು ತುಂಬ ದಿನದಿಂದ ತುಂಬ ವೀಡಿಯೋಸ್ ಮಾಡಿದ್ದೀನಲ್ವಾ. ಯಾವ ವಿಡಿಯೋಲು ಕೂಡ 1 ಫ್ರೇಮಲ್ಲಿ ನಾವು 4 ಜನ ಇಲ್ಲವೇ ಇಲ್ಲ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಒಂದೇ ಫ್ರೇಮಲ್ಲಿ ನಾವು 4 ಜನ ಕೂಡ ಇದ್ದೀವಿ. ಹಾಗೆ ಇವತ್ತು ನಮ್ಮ ಪಾಪುನ ಕೂಡ ತೋರಿಸ್ತಿದ್ದೀವಲ್ವ, ಹಾಗಾಗಿ ನನಗೆ ಈ ವಿಡಿಯೋ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ತೋರ್ಸೋಣ ಇವಾಗ. ಆ ಕಡೆ ಈ ಕಡೆ ಇದು ಮಾಡ್ತಾನೆ ಅವಳು. 3, 2, 1 ಏ
ಫ್ರೆಂಡ್ಸ್, ಹಾಗೆ ನೀವು ಕಾಮೆಂಟ್ ಮಾಡಿ ಈ ಪಾಪು ನನ್ನ ಥರ ಅವಳ, ಸಿರಿ ಥರ ಅವಳ, ಅವ್ರ ಅಪ್ಪನ ಥರ ಅವಳ ಅಂತ ಕಮೆಂಟ್ ಮಾಡಿ ಆಯ್ತಾ. ನೋಡೋಣ ಯಾವ ಥರ ಅವಳ. ಚಿನ್ನಿ ಎಲ್ಲಿ ನೋಡ್ತೈತೆ ಇದು? ಅಲ್ಲಿ ನೋಡ್ತೈತೆ ಬಂಗಾರಿ. ಗೈಸ್ ಜಾಸ್ತಿ ಕೆನ್ನೆ ಮೇಲೆಲ್ಲ ಸೊಳ್ಳೆ ಕಚ್ಬಿಟ್ಟೈತೆ, ಫುಲ್ ರೆಡ್ ಆಗ್ಬಿಟ್ಟೈತೆ ಅಲ್ವಾ ಮಗನೆ? ರಾತ್ರಿ ಫುಲ್ಲು ಸೊಳ್ಳೆ ಕಚ್ಚಿಸ್ಕೊಬಿಟ್ಟವಳೆ. ಓಡ್ಸೋಕ್ಕಾಗ್ತಿರ್ಲಿಲ್ವ ನಿಂಗೆ? ಸೊಳ್ಳೆ ಓಡ್ಸೋಕ್ಕಾಗ್ತಿರ್ಲಿಲ್ವ ನಿನಗೆ? ಕಚ್ಚಿಸ್ಕೊಬಿಟ್ಟವಳೆ ಸೊಳ್ಳೆ ಎಲ್ಲನೂ. ನೋಡ್ತೈತೆ, ಹೆಂಗೆ ನೋಡ್ತೈತಿದು? ಹಳ್ಳ ಆಡಲ್ಲ ಇದು. ಬಂಗಾರ 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 ಕಣಪ್ಪ, ಇದು ಬಂಗಾರ 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 ಅಲ್ಲ ಮಗನೆ. ಹೆಂಗೋ ಸದ್ಯ ತೋರಿಸ್ಬಿಟ್ಟೆ ಕಣಪ್ಪ. ನನಗಂತೂ ಯಾವಾಗ ಯೂಟ್ಯೂಬ್ಗೆ ನಮ್ಮ ಪಾಪು ಫೇಸ್ ರಿವೀಲ್ ಮಾಡಲಿ ಅಂತ ಕಾಯ್ಕೊಂಡಿದ್ದೆ ನಾನು. ಇವತ್ತು ತೋರಿಸ್ಬಿಟ್ಟು ಹೆಂಗೋ ಒಂದು ಹೊರೆ ಕಡಿಮೆ ಆದಂಗೆ ಆಗೋಯ್ತು ನನಗಂತೂ. ಇನ್ನು ಆರಾಮ್ಸೆ ವಿಡಿಯೋ ಮಾಡ್ಬೋದು ನಾನು. ಯಾವ ವಿಡಿಯೋ ಮಾಡೋಕೆ ಹೋದ್ರೂ ಇವಳಿದ್ರೆ ಆ ಸ್ಮೈಲಿ ಹಾಕೋದು, ಇಲ್ಲ ಬ್ಲರ್ ಮಾಡೋದು, ಎಕ್ಸ್ಟ್ರಾ ಎಡಿಟಿಂಗ್ ಕೆಲಸ ನನಗೆ ಸಿಗ್ತಾಯಿತ್ತು. ಇವಾಗ ಹೆಂಗೋ ಸದ್ಯ ಅದೆಲ್ಲ ಮುಗಿದೋಯ್ತು ಅಲ್ವಾ ಮಗನೇ? ಅಲ್ವಾ ಬಂಗಾರಿ? ಬಂಗಾರಿ 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 ಅಲ್ಲ ಬಂಗಾರಿ. ಇವಾಗ ನೇಮ್ ಏನಿಟ್ಟಿದ್ದೀವಿ ಅಂತ ಹೇಳ್ಬಿಡೋಣ. ಇವಾಗ ಇನ್ನು ಸ್ವಲ್ಪ ಬಿಸಿಲು ಹೊಡಿತೈತಿ, ಒಳಗಡೆ ಹೋಗೋಣ ಬನ್ನಿ. ಹಂಗೆ ಸಿಕ್ಕಾಬಟ್ಟೆ ಬಿಸಿಲಿಗಾಯ್ತು ಇವಾಗ. ಓಕೆನಾ? ಸೊ ಫೈನಲಿ ನಾವು ಹೆಸರು ನಮಗೆ ಯಾವ ರೀತಿ ಅಂದರೆ ಹೆಂಗಿರಬೇಕು ಅಂದರೆ, ದೊಡ್ಡವರು ಈಸಿಯಾಗಿ ಕರಿಬೇಕು, ಚಿಕ್ಕವರು ಈಸಿಯಾಗಿ ಕರಿಬೇಕು. ಸೊ ಅದಕ್ಕೋಸ್ಕರ ನಾವು ನಮ್ಮ ಸಿರಿದು ಕೂಡ ಹಾಗೆ ಆಗಿದ್ದು. ಅವಾಗ ಅವಳ ಹೆಸರನ್ನ ಚಿಕ್ಕವರು ಕೂಡ ತುಂಬ ಚೆನ್ನಾಗಿ ಕರಿಬೇಕು, ದೊಡ್ಡವರು ಕರಿಬೇಕು ಅಂತ ಹೇಳ್ಬಿಟ್ಟು ಈಸಿಯಾಗಿ ಸಿರಿ ಅಂತ ಇಟ್ಟಿದ್ವಿ. ಫುಲ್ ನೇಮ್ ಬಂದು ಸಿರೀಕ್ಷಾ, ಶಾರ್ಟಾಗಿ ಸಿರಿ ಅಂತ ಆರಾಮಾಗಿ ಕರಿಬೋದಲ್ಲ ಅಂತ ನಾವು ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಸೊ ಇವಳ್ದು ಕೂಡ ಹಂಗೆ. ಇವಳ್ದು ಹೆಂಗಾಯ್ತಂದರೆ ಅವರಪ್ಪ ಫಸ್ಟು ಸಿರೀಕ್ಷಾ ಮತ್ತು ಸಾರಥ್ಯ ಅಂತ 2 ಕಾಂಬಿನೇಷನ್ ಚೆನ್ನಾಗುತ್ತೆ ಅಂತ ಮಾತಾಡ್ಕೊಂಡಿದ್ವಿ. ಆಮೇಲೆ ಅದು ಯಾಕೋ ಬೇಡ ಅನಿಸ್ತು, ಅದು ಹೋಯ್ತು. ಮತ್ತು ನಾನು ಸಿರೀಕ್ಷಾ ಮತ್ತು ಸನ್ಮಯ ಅಂತ ಅದೊಂದು ಸೆಲೆಕ್ಟ್ ಮಾಡ್ಕೊಂಡಿದ್ವಿ, ಅದು ಕೂಡ ಬೇಡ ಅನ್ನಿಸ್ತು. ಇನ್ನು ಅದೆಲ್ಲ ಆದಮೇಲೆ ಇನ್ನು ಲಾಸ್ಟಲ್ಲಿ ಕ್ಷಾ ಬರೋ ಅಂಥದ್ದು ಈ ನಿರೀಕ್ಷಾ, ಪ್ರತೀಕ್ಷಾ, ಇತಿಕ್ಷಾ, ಲಿತಿಕ್ಷಾ, ಈ ರೀತಿ ಸುಮಾರು ಹೆಸರುಗಳಿತ್ತಲ್ವ. ಸೊ ಇದನ್ನೆಲ್ಲ ನಾವು ಇದು ಯಾಕೋ ಇಷ್ಟ ಆಗಲಿಲ್ಲ. ಸೊ ಫೈನಲಿ ವಿ ಸೆಲೆಕ್ಟೆಡ್ ರಿತಿಕ್ಷಾ, ನಮ್ಮನೆ ರಾಣಿ ಇವಳು. ಆವಾಗ ಈಸಿಯಾಗಿ ಚಿಕ್ಕವರು ಕೂಡ ದೊಡ್ಡವರು ಕೂಡ ರೀತಿ ಅಂತ ಶಾರ್ಟಾಗಿ ಕರಿಬೋದು. ಫುಲ್ ನೇಮ್ ಬಂದು ರಿತಿಕ್ಷಾ. ಸೊ ನಾವು ರಿತಿಕ್ಷಾ ಅಂತಲೇ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಸೊ ಫೈನಲಿ ನಮ್ಮ ರೀತಿ ಇದು ನಾವೆಲ್ಲ ಈಸಿಯಾಗಿ ಕರೆಯೋದಕ್ಕೆ ರೀತಿ ಅಂತ ಕರೆಯೋದಕ್ಕೆ ಈಸಿ ಆಗುತ್ತೆ. ನಮ್ಮ ಸಿರಿ ಬೇರೆ ಏನು ಮಾಡ್ಬಿಟ್ಟವಳೆ ಗೊತ್ತಾ, ನಮ್ಮ ಪಾಪು ಹೆಸರು ಜೊತೆಗೆ ರಿತಿಕ್ಷಾ ಅಂತ ಮಾಡಿದ್ದೀವಲ್ವ, ಅವಳು ಸ್ಪೆಷಲಾಗಿ ಕರೆಯೋದು ರಿತು ಅವನಿ ಅಂತೆ, ಅದು ಬೇರೆ ಸೇರಿಸ್ಬಿಟ್ಟವಳೆ. ಇದೆಲ್ಲ ಹೇಳ್ಬೇಕಂದ್ರೆ ರಿತಿಕ್ಷಾ ಅಂತ ನಾವು ಹೆಸರಿಟ್ಟಿರೋದೇ ಇವಳಿಂದ. ಇವಳೇ ಹೇಳ್ತಿದ್ದು ಮಧ್ಯ ಒಂದಷ್ಟು ಹೆಸರುಗಳನ್ನ ಹೇಳ್ತಿದ್ನು. ಆವಾಗ ಅವಳಿಗೆ ಗೊತ್ತಿಲ್ಲದೆ ರಿತಿಕ್ಷಾ ಅಂತ ಹೇಳಿದ್ನು. ಸೊ ಫೈನಲಿ ನಾವು ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡ್ವಿ. ಇವಾಗ ಅದನ್ನ ಸ್ವಲ್ಪ ಚೇಂಜಸ್ ಮಾಡಿ ರಿತು ಅವನಿ ಅಂತ ಕರಿಬೇಕಂತೆ. ಅವಳೊಬ್ಳು ಆ ಥರ ಕರೀತಾಳೆ, ನಾವೆಲ್ಲ ರೀತಿ ಅಂತ ಕರೆಯೋದಕ್ಕೆ ಈಸಿ ಆಗುತ್ತೆ. ಸೊ ನಮ್ಮ ಪಾಪದು ಹೆಸರು ಹಿನ್ನೆಲೆ ಬಂದು ಈ ರೀತಿ ಆಗಿರುತ್ತೆ. ಮುಗ್ದೆ ಇನ್ಮೇಲೆ ತೋರಿಸ್ತಾ ಇರೋದೆ ಯೂಟ್ಯೂಬಲ್ಲಿ ಹಬ್ಬ ನಮ್ಮ ಮಗಳದ್ದೇ ಹಬ್ಬ. ಇನ್ಮೇಲೆ ಇರು ಮಗ್ನೆ ನೋಡುವಂತೆ. ನಮ್ಮ ಸಿರಿ ಅವರಪ್ಪ ಬಂದಿಲ್ಲ ಅಂದರೆ ಏನಿಲ್ಲ, ನಾನೇನಷ್ಟು ಮೊಬೈಲ್ ಕೊಡಲ್ಲ, ಸುಮ್ಮನೆ ಒಂದು ಊಟ ಮಾಡುವಾಗ ಅಷ್ಟೇ ಕೊಡ್ತೀನಿ, ಆಮೇಲೆ ಸುಮ್ಮನೆ ಆಗ್ಬಿಡ್ತೀನಿ ಹೆಂಗಾರು ಮಾಡ್ಕೊ ಅಂತ ಹೇಳ್ಬಿಟ್ಟು. ಇವಾಗ ಅವರಪ್ಪ ಬಂದ್ಬಿಟ್ರೆ ಏನು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಫೋನ್ ಅಂತ ಇರೋದು. ಫೋನ್ ಕೊಟ್ಟಿಲ್ಲ ಅಂದರೆ ಜಾಸ್ತಿ ಇರೋದು. ಇನ್ನು ಫೋನ್ ಕೊಡಲಿಲ್ಲ ಅಂದರೆ ಅವಳು ನಮ್ಗೆ ಮಾತಾಡೋಕ್ಕೂ ಕೊಡಲ್ಲ. ಅವಳು ಮಧ್ಯ ಮಾತಾಡ್ತಿರೋದೆ, ನಮಗೆ ಮಾತಾಡೋಕ್ಕೆ ಬಿಡಲ್ಲ ಫೋನ್ ಕೊಟ್ಟಿಲ್ಲ ಅಂದರೆ. ಆ ಥರ ಮಾಡ್ತಾಳೆ. ಗೈಸ್ ಇನ್ಮೇಲೆ ಇವಳ್ದು ಡಾಕ್ಯುಮೆಂಟರಿ ಸ್ಟಾರ್ಟ್. ನಮ್ಮ ಸಿರಿದಾದರೂ ಮಾಡಿ ಇಡೋಕ್ಕಾಗಲಿಲ್ಲ ನಾನು. ಅಟ್ಲೀಸ್ಟ್ ಇವಳ್ದು ಇವಾಗ 3 ಮಂತ್ಸ್ಗೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗಿಂದ ಸ್ಟಾರ್ಟ್ ಆಗಿ ನೋಡೋಣ ಯೂಟ್ಯೂಬ್ ಅನ್ನೋದು ಎಷ್ಟು ದಿನ ಇರುತ್ತೋ ಅಲ್ಲಿ ತನಕ ಮಾಡ್ತಿರ್ತೀನಿ. ಮತ್ತು ಇವರು ದೊಡ್ಡವರಾದಮೇಲೆ ನೋಡ್ಕೋಬೋದು, ಅವತ್ತಿನ ದಿನ ನಾನು ಈ ರೀತಿ ಇದ್ದೆ, ಈ ರೀತಿ ಮಾಡಿದ್ದೆ ಅನ್ನೋದೆಲ್ಲ ನೆನಪಲ್ಲಿ ಇರುತ್ತೆ. ಯಾಕೆ ಮಗನೇ ನೋಡಿ, ಈ ಮುಖ ಮತ್ತು ಇಲ್ಲಿರೋ ಮುಖ ಒಂದೇ ಥರ ಇದೆಯಾ, ಅಥವಾ
ಇಲ್ಲಿದ್ದೀವಲ್ಲ, ಇಲ್ಲಿದ್ದಾರಲ್ಲ ಇಬ್ರು, ಇವ್ರ ಥರ ಇದ್ದಾರ ಹೇಳಿ ನೋಡೋಣ. ಗೈಸ್, ಹಾಗೆ ಇನ್ನೊಂದು ಪ್ರಾಬ್ಲಮ್ ನಂದು ಏನಾಗ್ಬಿಟ್ಟೈತೆ ಅಂದರೆ, ಮೊಬೈಲಲ್ಲಿ ಫುಲ್ಲು ಸ್ಟೋರೇಜ್ ಜಾಸ್ತಿ ಆಗ್ಬಿಟ್ಟೈತೆ. ವೀಡಿಯೋಸ್ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಒಂದು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿ ಅಷ್ಟೇ. ಇನ್ನು ನೆಕ್ಸ್ಟು ಇನ್ನು 2 ದಿನದ 3ನೇ ದಿನದ್ದು ಲಾಗೆಲ್ಲ ಶೂಟ್ ಮಾಡ್ಕೊಳಕ್ಕೆ ಆಗಲ್ಲ, ಅಷ್ಟೊಂದು ಸ್ಟೋರೇಜ್ ಜಾಸ್ತಿ ಆಗ್ಬಿಟ್ಟೈತೆ. ಸದ್ಯಕ್ಕೆ ಒಂದು ಹೊಸ ಮೊಬೈಲ್ ತೊಗೋಬೇಕು. ಇನ್ನೊಂದು 2 ಮಂತ್ಸ್ ಒಳಗಡೆ ಹೊಸ ಮೊಬೈಲ್ ತೊಗೊಂಡ್ಬಿಡ್ತೀನಿ. ತೊಗೊಂಡಾದ್ಮೇಲೆ ಅವಾಗ ಆರಾಮ್ಸೆ ವೀಡಿಯೋಸ್ ಎಷ್ಟು ಬೇಕಷ್ಟು ಮಾಡ್ಕೋಬೋದು. ನನಗಂತೂ ಎಸ್ಪೆಷಲಿ ಹೇಳ್ಬೇಕಂದ್ರೆ ಸ್ಟೋರೇಜ್ ಅಂತೂ ಜಾಸ್ತಿ ಬೇಕು. ಅದರಲ್ಲೂ ಈ ಮಕ್ಳುಗಳು ಬಂದಮೇಲೆ, ನಮ್ಮ ಪಾಪು ಬಂದಮೇಲಂತೂ ಫುಲ್ ಮೊಬೈಲ್ ತುಂಬ ಎಲ್ಲ ಬರೀ ಅವಳದೇ ಫೋಟೋಸು, ಅವಳದೇ ವೀಡಿಯೋಸು. ಸೊ ಹಾಗಾಗಿ ನನಗೆ ಸ್ಟೋರೇಜ್ ಅನ್ನೋದು ತುಂಬ ಜಾಸ್ತಿ ಬೇಕು. ಇಬ್ರು ವೈಟಲ್ಲಿ ಮಿಂಚ್ತವ್ರೆ ಅಲ್ವಾ ಮಗ್ನೆ? ಸಿರಿ ಅವರೇ, ಏನಾದರೂ ಮಾತಾಡಿ ಏನಾದರೂ. ಮತ್ತೆ ಚಿನ್ನು ಸಾರಿ, ಚಿನ್ನು ಇವಳು ಮುದ್ದು. ಇದು ಮಾತಾಡು ಮಗ್ನೆ, ಏನಾದರೂ ಮಾತಾಡು. ನೀನ್ ತಾನೇ ಮಾತಾಡೋದು. ಗೈಸ್, ನಮ್ಮ ಮನೇಲಿ ಇರೋರೆಲ್ಲ ಮೂಗರಾಗ್ಬಿಟ್ಟವ್ರೆ. ಇದಕ್ಕೆ ಪಾಪ ಮಾತು ಬರಲ್ಲ, ಇದಕ್ಕೆ ಮಾತು ಬಂದರೂ ಆಡಲ್ಲ. ಇವ್ರು ಜಾಸ್ತಿ ಆಡಿದ್ರು ಇಲ್ಲಿ ಕ್ಯಾಮ್ರಾ ಮುಂದೆ ಮಾತಾಡಲ್ಲ. ಹೆಂಗೈತೆ ನೋಡಿ. ಇಲ್ಲಿ ನೋಡಿ, ಇವಳು ಯಾವ ಕಡೆ ಕ್ಯಾಮ್ರಾ ಇಟ್ಕೊಂಡೋದ್ರು ಈ ಕಡೆನೇ ನೋಡ್ತಾಳಲ್ಲ ಇವಳು, ಈ ಕಡೆನೆ. ಸೊ ಗೈಸ್, ನಾನು ಮಧ್ಯಾಹ್ನನೇ ವ್ಲಾಗ್ನ ಸ್ಟಾಪ್ ಮಾಡಿದ್ದೆ. ಸೊ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಇವಾಗ ಟೈಮ್ ಬಂದು 6 ಗಂಟೆ ಆಗಿದೆ. ಇವಾಗ ಪ್ರಸನ್ನ ಅವ್ರಿಗೆ ಬಟ್ಟೆ ತೊಗೊಳೋದಕ್ಕೆ ಅಂತ ಸಿಟಿಗೆ ಹೋಗ್ತಾ ಇದ್ದೀವಿ. ಹಂಗಾಗಿ ರೆಡಿಯಾಗಿದ್ದೀವಿ. ಇವಾಗ ಇನ್ನೊಂದು ಸ್ವಲ್ಪ ದಿನದಲ್ಲೇ ನಮ್ಮ ಭಾವ ಅಂದರೆ ಪ್ರಸನ್ನ ಅವ್ರ ಅಣ್ಣ ಅವ್ರ ಮನೆಯದು ಗೃಹ ಪ್ರವೇಶ ಇದೆ. ಸೊ ಅದಕ್ಕೋಸ್ಕರನೇ ಅಂತೆ ಬಟ್ಟೆ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ. ಗೈಸ್, ಇವರೊಬ್ಬರಿಗೆ ಬಟ್ಟೆ ತಗೊಳ್ಳೋದಕ್ಕೆ 1, 2, 3, 4 ಜನ ಬಂದಿದ್ದೀವಿ. ಫೇಮಸ್ಸ ABC-ನ ಅದಲ್ಲ ಇದು, ಇದಲ್ಲ ಅದು ಅಂದ್ಕೊಂಡು ಫೈನಲಿ G7 ಹತ್ರ ಬಂದಿದ್ದೀವಿ. ಇವರಂತೂ ಸಿಕ್ಕಾಬಟ್ಟೆ ಲೇಟ್ ಮಾಡ್ತಾರೆ ಬಟ್ಟೆ ತಗೊಳ್ಳೋದನ್ನ. ಇವತ್ತು ಅದೇನು ಕತೆ ಮಾಡ್ತಾರೋ ನೋಡೋಣ ಬನ್ನಿ. ಪ್ಲೈನಲ್ಲೇ ಕರೆಕ್ಟಾಗಿ 6 ಗಂಟೆ ಆಗೈತೆ. ತೊಗೊಂಡು ಹೋಗೋಷ್ಟೊಳಗಡೆ ಎಷ್ಟೊತ್ತಾಗುತ್ತೆ ಹೇಳ್ತೀನಿ. ನಮ್ಮ ಸಿರಿಗೆ ಈ ಥರ ಹೊರಗಡೆ ಬಂದಾಗಲೇ ನೀರು ಕುಡಿಬೇಕು ಅನ್ಸೋದು. ಒಂದು ಸೆಲೆಕ್ಷನ್ ಮಾಡಲಿಲ್ಲ ಗೈಸ್, ಇಲ್ಲಿ ಯಾವುದು ಇಷ್ಟ ಆಗಲಿಲ್ಲ. ಇವಾಗ ಬೇರೆ ಕಡೆ ಹೋಗಬೇಕು. ಸೆಕೆಂಡ್ನೇ ಶಾಪ್ ಗೈಸ್ ಇದು. ಇಲ್ಲೂ ಸಿಗುತ್ತಾ ಏನು ನೋಡೋಣ. ಇಲ್ಲೆಲ್ಲ ಏನು ಫುಲ್ ಎಲ್ಲೆಲ್ಲೂ ಪ್ರಿಂಟೆಡ್ ಶರ್ಟ್ಗಳು ಸುರಿಮಳೆ. ಆ ಕಡೆ ಪ್ಲೈನ್, ಈ ಕಡೆ ಐತೆ. ಅದು ಬಿಟ್ಟರೆ ಇದೆಲ್ಲ ಫುಲ್ಲು ಪ್ರಿಂಟೆಡ್ ಶರ್ಟು, ಬಾಕ್ಸ್ ಶರ್ಟ್. ಬಾ ಹೋಗೋಣ. ಎರಡನೇ ಶಾಪು ಇಲ್ಲೂ ಸಿಗಲಿಲ್ಲ. ಇವಾಗ ಮತ್ತೆ ಬೇರೆ ಕಡೆ ನೋಡ್ಬೇಕು. ಇವಾಗ ನನಗೆ ತಗೊಳ್ಳುವಾಗಲೂ ಇಷ್ಟೊಂದು ಅಲಿಯಲ್ಲ ಅನಿಸುತ್ತೆ. ಮನೇಲಿ ಬೇರೆ ಪಾಪನ ಬಿಟ್ಬಿಟ್ಟು ಬಂದಿದ್ದೀನಿ. ನೋಡಿದ್ರೆ ಇಲ್ಲಿ ಅದೆಲ್ಲ ಈ ಅಂಗಡಿ ಎಲ್ಲ ಆ ಅಂಗಡಿ, ಆ ಅಂಗಡಿ ಎಲ್ಲ ಈ ಅಂಗಡಿ ಅಂತ ಸಿಕ್ಕೋದಾಗೈತಿ. ಮೂರನೇ ಶಾಪು ABC. ಇಲ್ಲಾದ್ರೂ ಸಿಕ್ಲಪ್ಪ. ಸೌಂಡ್ ಬೇರೆ ಜಾಸ್ತಿ ಐತೆ. ನಮ್ಮ ಸಂಘದ ಪದಾಧಿಕಾರಿಗಳು ತುಂಬಾ ಶ್ರಮ ಇರ್ತದೆ. ನಮ್ಮ ಅಧ್ಯಕ್ಷರಾಗಿರ್ಬೋದು, ಸಂಚಾಲಕರಾಗಿರ್ಬೋದು. ನಾವು ಆ್ಯಕ್ಚುಲಿ ಪ್ಲೈನ್ ಶರ್ಟ್ಗಳು ನೋಡೋಣ ಅಂತ ಹೋಗಿದ್ವಿ. ಯಾವ ಶಾಪಲ್ಲೂ ಕೂಡ ಪ್ಲೈನ್ ಶರ್ಟ್ಗಳು ಸಿಕ್ಕಲೇ ಇಲ್ಲ. ಫೈನಲಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನಾರ್ಮಲ್ ಶರ್ಟ್ಗಳೇ ನೋಡೋಣ ಅಂತ ಹೇಳ್ಬಿಟ್ಟು ಅದನ್ನೇ ಟ್ರಯಲ್ ಮಾಡ್ತಿದ್ದಾರೆ ಇವಾಗ.
ಏನಕ್ಕೆ ಅದು ಅಪ್ಪಂಗೆ ಕೇಳು, ನಾನು ಅವನರು ಮನೆಗೆ ಕಾಲ್ ಮಾಡಿದ್ದೆ. ಸದ್ಯ ನಮ್ಮ ಪಾಪು ಮಲ್ಕೊಂಡಿದ್ದಾಳಂತೆ. ಫೋನ್ ಮಾಡ್ಬಿಟ್ಟು ಕೇಳ್ಕೊಂಡೆ, ಇಲ್ಲ ಅಂದರೆ ಇಲ್ಲಿ ಇರೋಕ್ಕೆ ಆಗಲ್ಲ, 5 ನಿಮಿಷ ಜೀವನ ಇಲ್ಲವೇ ಇಲ್ಲ. ಪರ್ಫ್ಯೂಮ್ ಅದು, ಪರ್ಫ್ಯೂಮ್ ಅದು. ಶೂಸ್ ಐತೆ ನೋಡಿ ಬೇಕಾದ್ರೆ. ನಮ್ಮ ಸಂಘದ ಪದಾಧಿಕಾರಿಗಳು ತುಂಬ ಕಡೆಯಿಂದ ಹೋಗಿ ಇವಳೊಂದು ಇದನ್ನು ಇಟ್ಕೊಬಿಟ್ಟವಳೆ ಗೈಸ್. ಸುಮ್ಮನೆ ತಗೊಡು ಅದ್ರ ಬಗ್ಗೆ ಏನು ಅಂತ ಗೊತ್ತಿಲ್ಲ, ಏನೋ ಅನ್ಕೊಬಿಟ್ಟವಳೆ, ಆಟ ಸಾಮಾನು ಥರ. ಅದಕ್ಕೆ ತಗೊಳ್ಳೋಣ ಅಂತವಳೆ ಸುದ್ದಿ. ಕೊಡು ನಂಗೊಂದು ಸ್ವಲ್ಪ. ಎಲ್ಲಿ ಹೋಗೋಣ. ಹೆಂಗೋ ಸದ್ಯ ಒಂದು 7 ಗಂಟೆ ಅಷ್ಟರೊಳಗಡೆ ಅಲ್ಲೇ ಒಂದು ಸ್ವಲ್ಪ ಶರ್ಟ್ಗಳು ಮತ್ತು ಪ್ಯಾಂಟ್ ಎಲ್ಲ ತೊಗೊಂಡ್ರು. ಸದ್ಯ ಸಿಕ್ತು. ಅದಾದಮೇಲೆ ಇವಾಗ ಮಕ್ಳುಗಳಿಗೂ ಬಟ್ಟೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಫೇಮಸ್ ಕಡೆ ಬಂದ್ವಿ. ನಾನು ಆಲ್ಮೋಸ್ಟ್ ನಮ್ಮ ಮಕ್ಳಿಗೆ ಯಾವಾಗ ಬಟ್ಟೆ ತೊಗೋಬೇಕು ಅಂದ್ರೂ, ಯಾವುದೇ ಬಟ್ಟೆ ತೊಗೋಬೇಕು ಅಂದರೂ ನಾನು ಫೇಮಸ್ಗೆ ಬಂದುಬಿಡ್ತೀನಿ. ನಂಗೆ ಇಲ್ಲೇ ಜಾಸ್ತಿ ಲೈಕ್ ಆಗೋದು. ಬನ್ನಿ ಹೋಗೋಣ ಈಗ. ಇನ್ನೇನೋ ಟೈಮಿಂಗ್ಸ್ ಮುಗೀತು ಫೈನಲಿ. ಮತ್ತೆ ಅದೆಲ್ಲ ಆದಮೇಲೆ ಪ್ರಸನ್ನ ಅವ್ರಿಗೆ ಶೂ ತೊಗೋಬೇಕು ಅಂತ ಹೇಳ್ತಿದ್ರು. ಅಲ್ಲಿ ABCಲಿ ನೋಡಿದ್ವಿ, ಅಲ್ಲಿ ಸ್ವಲ್ಪ ಅಷ್ಟಾಗಿ ಇಷ್ಟ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಫೇಮಸ್ ಪಕ್ಕನೇ ಒಂದು ಶಾಪ್ ಇದೆ, ಚೆನ್ನಾಗಿದೆ. ನಾನು ಕೂಡ ಲಾಸ್ಟ್ ಟೈಮು ನನಗೆ ಸಿರಿಗೆ ಅಲ್ಲೇ ತೊಗೊಂಡಿದ್ವಿ. ಸೊ ಇವಾಗ ಕೂಡ ಅವ್ರಿಗೂ ಅಲ್ಲೇ ತೊಗೊಬಿಡೋಣ ಅಂದ್ಬಿಟ್ಟು ಅದೊಂದು ತೊಗೊಂಡ್ವಿ. ಅದಾದಮೇಲೆ ಇನ್ನೇನಿಲ್ಲ, ಮನೆಗೆ ಕಾಲ್ ಮಾಡಿದೆ ನಾನು. ಅಷ್ಟೊತ್ತಿಗೆ ಪಾಪು ಎದ್ದಿದ್ಲು. ಟೈಮು 8 ಗಂಟೆ ಆಯಿತು. ಸೊ ಸಾಕು ಅಂತ ಹೇಳ್ಬಿಟ್ಟು ಇವಾಗ ಮನೆ ಕಡೆ ಬರ್ತಾಯಿದ್ವಿ. ಇವಾಗ ನಮ್ಮ KR ನಗರದಲ್ಲಿ ಹನುಮಾನ್ ಜಯಂತಿ ಆಗಿರೋದ್ರಿಂದ ಫುಲ್ಲು ಎಲ್ಲ ರೋಡ್ಗಳಲ್ಲೂ ಲೈಟಿಂಗ್ಸ್ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಬಟ್ ನನ್ನ ಬ್ಯಾಡ್ ಲಕ್ ಏನು ಗೊತ್ತಾ, ಈ ಹನುಮಾನ್ ಜಯಂತಿ ಇಲ್ಲಿ ಯಾವಾಗ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿಂದ ಹಿಡಿದು ಇವತ್ತಿನವರೆಗೂ ನನಗೆ ಆ ಹನುಮಾನ್ ಜಯಂತಿನ ನೋಡೋದಕ್ಕೆ ಆಗ್ತಾನೇ ಇಲ್ಲ. ಜಸ್ಟ್ ನಾನು ಆಂಜನೇಯನ ಟೆಂಪಲ್ಗೂ ಕೂಡ ಹೋಗೋಕ್ಕಾಗ್ತಿಲ್ಲ, ಆ ರೀತಿ ಆಗ್ಬಿಟ್ಟೈತೆ. ಒಂದು ಸರಿ ನಮ್ಮ ಸಿರಿ ಪ್ರೆಗ್ನೆಂಟು ಬಾಣಂತನ, ಮತ್ತು ಈ ಪಾಪು ಪ್ರೆಗ್ನೆಂಟು ಬಾಣಂತನ, ಇನ್ನೊಂದು 2-3 ವರ್ಷ ಬೆಂಗಳೂರಲ್ಲಿದ್ದೆ. ಬರೀ ಹಿಂಗೆ ಆಗ್ತೈತೆ. 1 ವರ್ಷನೂ ಕೂಡ ನಾನು ಹನುಮಾನ್ ಜಯಂತಿ ನೋಡೋದಕ್ಕೆ ಹೋಗೋಕ್ಕಾಗ್ತಾನೇ ಇಲ್ಲ. ಅದಾದಮೇಲೆ ರಾಜ್ಕುಮಾರ್ ಪಾನಿಪುರಿ ಸೆಂಟರ್ ಹತ್ರ ಬಂದ್ವಿ. ಸ್ವಲ್ಪ ಚಾಟ್ಸ್ಗಳನ್ನೆಲ್ಲ ತೊಗೊಂಡು ಮನೆ ಕಡೆ ಬಂದ್ವಿ. ಏನು ನಾವು ಬರೋದನ್ನೇ ಕಾಯ್ಕೊಂಡಿದ್ದೀರಾ ಮಗ್ನೆ? ಚೆನ್ನಾಗಿ ಬರಲ್ಲ ಇದು, ನಂದಲ್ಲ ಮೊಬೈಲ್, ಇದು ಪ್ರಸನ್ನ ಅವ್ರದ್ದು. ಇದ್ರಲ್ಲಿ ಕ್ಲಾರಿಟಿನೇ ಇಲ್ಲ. ಕಂದಮ್ಮ ಎಲ್ಲ ಇದನ್ನೇ ಹಾಕ್ತೀನಿ, ಎಲ್ಲ ನೋಡ್ಕೊಂಡು ನಗಾಡ್ತರ್ತಾಳೆ. ಕಂದಮ್ಮ ಹೇಳ್ತಿದ್ದ ನಾವು ಸಿಟಿಗೆ ಹೋಗ್ಬಿಟ್ಟಿದ್ದೆ ಬಿಟ್ಬಿಟ್ಟು ನಿನ್ನ ಅಂತ. ಎಸ್ ಗಾಯ್ಸ್, ಈ ವಿಡಿಯೋನ ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗಂತೂ ತುಂಬ ಇಷ್ಟ ಆಗಿದೆ ಈ ವ್ಲಾಗು. ಸೊ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.